ಕಣ್ಣಲ್ಲಿ ನೀರು ಹಾಕ್ಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸೋಲಿಸ್ಬಿಟ್ರು, ನನ್ನ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದರೂ ಕೊಡ್ರಿ ಅಂತ ಕೊಟ್ರ. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ, ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ, ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದ್ರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದನ್ನ ಮಾಡಿ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು, ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. DK ಶಿವಕುಮಾರ್ ಸರ್ ಇವತ್ತು ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮೇಲೆ ಬಹಳ ಬರ್ಡನ್ ಆಗ್ತಾ ಇದ್ದಾರೆ, ಆದ್ರೂ ಕೂಡ ರಾಜ್ಯದ ಜನರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತ. ನಮ್ಗೆ ಕಷ್ಟ ಆದ್ರೂ ಕೂಡ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀನಿ, ನಿಲ್ಸಿಲ್ಲ. ಬರ್ಡನ್ ಆಗ್ತಿದೆ, ಹೊರೆ ಆಗ್ತಿದೆ ಅಂತ. ಇಂದಿರಾ ಕಿಟ್ ಕೊಡ್ತೀನಿ ಅಂದಿರಲ್ಲ, ಎಲ್ಲಿ ಕಿಟ್ಟು? ಯಾವ ಕಿಟ್ಟಿಗೆ ಹೋಯ್ತದು? 10 kg ಅಕ್ಕಿ ಬೇಕೋ ಬೇಡೋ ಅಂತಿದ್ರಲ್ಲ, ಈಗ ಮೋದಿ ಅವ್ರದ್ದು 5 kg ಉಳಿದಿರೋದು ನಿಮ್ಮದೆಲ್ಲಿ? ಈಗ ಬರ್ಡನ್ ಅಂತ ಹೇಳಿ ನೀವು. ಆಮೇಲೆ ವಿದ್ಯುತ್ 200 ಯೂನಿಟ್ ಫ್ರೀ ಅಂದ್ರೆ ಆಮೇಲೆ ಏನೆಲ್ಲ ಆಟ ಪಾಠ ಮಾಟ ಎಲ್ಲ ಮಾಡಿದ್ರಿ. ಅದರಲ್ಲಿ ಈಗ 500, 400, 600 ಬರ್ತಿದ್ದದ್ದು ಬಿಲ್ಲೆಲ್ಲ 2,500 ಬರಕ್ಕೆ ಶುರುವಾಗಿದೆ. 2,500-3,000 ಬರ್ತಾ ಇದೆ. ಹೊಸ ಮೀಟರ್ಗಳು ಬೇರೆ ಹಾಕಿ ಅದ್ರ ಮೇಲೆ ಹಾಕಿದ್ರಿ. ಬೊಮ್ಮಾಯಿ ಅವರ ಸರ್ಕಾರ ಎಲ್ಲಾ ದಲಿತರಿಗೂ 75 ಯೂನಿಟ್ ಫ್ರೀ ಕೊಟ್ಬಿಟ್ಟಿದ್ರು. ಈಗ ಅದ್ರ ಮೇಲೆ ಬಂದವ್ರಿಗೆ ಅವ್ರ ಹತ್ರ ದುಡ್ಡು ನೀವೇ ತಗೋತಾ ಇದ್ದೀರಿ. ಈಗ ನಿಮ್ಗೆ ಎಲ್ಲಿ ಲಾಸ್ ಆಗಿದೆ ಅಂತ ನಾನು ಕೇಳೋದು. ಆಮೇಲೆ 2,000 ರೂಪಾಯಿ ಕೊಡೋದು ಗೃಹಲಕ್ಷ್ಮಿ. ಪಾಪ ಲಕ್ಷ್ಮಿಯವ್ರು ಕಾದು ಕಾದು ಸಾಕಾಗೋಗಿದೆ. ಕರೆಕ್ಟಾಗಿ ಹೇಳಿ, ಯಾವ ಲಕ್ಷ್ಮಿ ಕೊಡ್ತಾ ಇದ್ದೀರಿ ನೀವು ಅಂತ ನೇರವಾಗಿ ಹೇಳಿ. ಯಾವ ಲಕ್ಷ್ಮಿಯರಿಗೆ ಹೋಗ್ತಾ ಇದೆ ಅದು ಹಣ ಅಂತ? ಸದನದಲ್ಲೇ 2 ತಿಂಗಳದು ಅಕೌಂಟ್ ಸಿಗಲಿಲ್ಲ ಅಂತ ನೀವೇ ಒಪ್ಕೊಂಬಿಟ್ರಿ. ನಿಮ್ಗೆ ಆ ಬರ್ಡನ್ ಆಗ್ತಿರೋದೆಲ್ಲಿ? ಬಜೆಟ್ನಲ್ಲಿ ಹೇಳಿದ್ರೆ 52,000 ಕೋಟಿ ಆಯ್ತಪ್ಪ. ಎಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಸಂಖ್ಯೆಗೆ 7 ಕೋಟಿ ಜನಸಂಖ್ಯೆಗೆ ಸೇರಿಸಿ 52,000 ಕೋಟಿ ಒಪ್ಪೋಣ. ಆದ್ರೆ ದಲಿತರಿಗೆ ಆ 52,000 ಕೋಟಿಯಲ್ಲಿ ಪಾಲಿಲ್ವಾ? ಇದೆಯಾ ಇಲ್ವಾ? ಇದು ಇದುವರೆಗೂ ಸ್ಪಷ್ಟ ಮಾಡಿಲ್ಲ. ಅದರಲ್ಲಿ ಏನ್ ಮಾಡಿದ್ರಿ ನೀವು? ದಲಿತರಿಗಾಗಿ ಅಂತೇಳಿ SCP TSP ಯಲ್ಲಿ ಈ 3 ವರ್ಷದಲ್ಲಿ 39,000 ಕೋಟಿ ನುಂಗ್ಬಿಟ್ಟಿದ್ದೀರಿ, ತಗೊಂಡಿದ್ದೀರಿ. ಅದು ನೀವು ವಂಚನೆ ಮಾಡಿದ್ದೀರಿ. 52,000 ಕೋಟಿ ನೀವು ಎಲ್ಲ ಜನಾಂಗಕ್ಕೂ ಎತ್ತಿದ ಮೇಲೆ ಅಲ್ಲಿ ದಲಿತರ ಪಾಲು ಇರಬೇಕಲ್ಲ, ಅದು ಎಲ್ಲೋಯ್ತು ಈಗ? ಅದು ಯಾರ ಮನೆಗೆ ಹೋಯ್ತು? ಇದೊಂಥರ ಕನ್ಫ್ಯೂಷನ್ ಸರ್ಕಾರ ಇದು. ಅವ್ರಿಗೂ ಸರಿಯಾಗಿ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಜನರನ್ನಂತೂ ದಾರಿ ತಪ್ಪಿಸಿಟ್ಟಿದ್ದೀರಿ. ನಾನು ಹೇಳೋದು, ಇದು ಸಮಯ ಗೆಲ್ಲೋ ಟಕ್ಕ ಬಿಟ್ರೆ ಸಿಕ್ಕ ಅಂತಾರಲ್ಲ, ಹಿಂಗೆ ಸಮಯ ಗೆಲ್ಲಕ್ಕೆ ಅವರು ಮಾಡಿದ್ದಿದ್ದು ತಂತ್ರ. ಯಾವಾಗ ವಿರೋಧ ಪಕ್ಷಗಳು ಎಲ್ಲವೂ ಟೈಟಾಗಿ ಹಿಡ್ಕೊಂಡು ಕುತ್ಕೊಂಡ್ತೋ
ಆವಾಗ ಏನು ಮಾಡಿದ್ರು, ಇನ್ನು ಅನಿವಾರ್ಯವಾಗಿ ಅದನ್ನು ಕೊಡಬೇಕಾಯ್ತು. ಈಗಲೂ ಹೇಳ್ತೇನೆ, 2,84,00,000 ಹುದ್ದೆಗಳು ಖಾಲಿ ಇದೆ. ಅವೆಲ್ಲ ನೀವು ತುಂಬಿಲ್ಲ. ಈಗ ಯುವಕರು ಹೋರಾಟಕ್ಕೆ ಇಳಿದಿದ್ದಾರೆ. ನೀವು ಯುವ ನಿಧಿ 600 ಕೋಟಿ ಅಂತ ಹೇಳಿದಿರಿ, ಒಬ್ಬರಿಗೂ ಸೇರ್ತಾ ಇಲ್ಲ. ಎಲ್ಲ ಕಿರ್ಚಾಡ್ತಿದ್ರು. ನಿನ್ನೆ ನಾನು ಧಾರವಾಡ ಹೋಗಿದ್ದೆ. ಹೇಳಿ 2,84,000 ಹುದ್ದೆಗಳನ್ನು ನೀವು ತುಂಬಿಲ್ಲ ಅಂದ್ರೆ ಅಷ್ಟು ಜನಗೂ ಯುವ ನಿಧಿ ಕೊಡಬೇಕಾಗಿತ್ತಲ್ಲ. ಯುವ ನಿಧಿನೂ ಕೊಡ್ತಾ ಇಲ್ಲ. ಅದರಿಂದ ಅಲ್ಲಿ ಅವರು ತೊಂದರೆಯಲ್ಲಿದ್ದಾರೆ. ಯುವ ನಿಧಿನೂ ಕೊಡ್ತಾ ಇಲ್ಲ, ಅದನ್ನು ತುಂಬುತ್ತಾ ಇಲ್ಲ. ಅಂದಮೇಲೆ ನಿಮ್ಮ ಪ್ರಕಾರವೇ 2,84,000 ಈ ಗ್ರಾಜುಯೇಟ್ಸು, ಈ ಕೆಲಸಗಳಿಗೆ ಸೇರ್ಬೇಕಾಗಿರೋರು ಅಲ್ಲಿ ಹೊರಗಡೆ ಅವರೇ. ಅಷ್ಟು ಜನರಿಗೆ ಕೊಡಬೇಕಾಗಿತ್ತಲ್ಲ ನೀವು. ಇನ್ನು ಉಳಿದಿದ್ದವ್ರು ಇರಲಿ, ಅವರು 1 ಕೋಟಿ ಗ್ರಾಜುಯೇಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅದು ಬೇರೆ ವಿಷಯ. 2,84,000 ಅಂತೂ ನಿಮ್ಮ ಹುದ್ದೆಗಳೇ ಖಾಲಿ ಇವೆ ಅಲ್ಲ, ಅದನ್ನು ತುಂಬಿಲ್ಲ. ಅಷ್ಟು ಜನರಿಗಾದ್ರೂ ಕೊಡಬೇಕಾಗಿತ್ತಲ್ಲ ನೀವು. ಅಂದ್ರೆ ಏನು ಮೋಸ ಮಾಡ್ತಾ ಇದ್ದೀರಿ, ವಂಚನೆ ಮಾಡ್ತಾ ಇದ್ದೀರಿ. ನಿಮ್ಮದು ಒಂದು ಸರ್ಕಾರನ? ನಾಚಿಕೆ ಆಗುತ್ತಪ್ಪ. 2 ವರ್ಷದಾಗ 40,000 ಹುದ್ದೆ ತುಂಬಿರುವಂತ ಸಿಎಂ ಹೇಳಿದಾರೆ. ನಿಮ್ಗೆ ಅದೇ ನಂಗೆ ಕೆಲ ಕಾರಣನೇ ಬಿಜೆಪಿ ಭ್ರಷ್ಟಾಚಾರ ಮತ್ತೆ ಅಕ್ರಮಗಳು ಮಾಡೋದಕ್ಕೆ ಕೆಲ ಕಾರಣ ಮಾಡಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ ಆಗಿದೆ. ಕೋಲ್ಗೇಟ್ ನಾವೇ ಮಾಡಿದ್ದ? ಕೋಲ್ಗೇಟ್ ಹಗರಣ ನಾವೇ ಮಾಡಿದ್ದ? ಬೋಫರ್ಸ್ ಹಗರಣ ನಾವೇ ಮಾಡಿದ್ದ? 2G 3G ಹಗರಣ ನಾವೇ ಮಾಡಿದ್ದ? ಕಾಮನ್ವೆಲ್ತ್ ಗೇಮ್ಸ್ದು ನಾವೇ ತಿಂದಿದ್ದ? ಕೇಂದ್ರ ಸರ್ಕಾರದ ಒಂದು ಹೇಳ್ರಿ ನೋಡೋಣ. ಈಗ ಭ್ರಷ್ಟಾಚಾರದ ಜನಕರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ನಾವು ಎತ್ತ ಮುದ್ದು ಇದು ಏನೋ ಮಗು ಅಂದರೆ ಯಜ್ಞ ಅಂತಾರೆ ನಮ್ಮ ಭಾಷೆಯಲ್ಲಿ. ಎತ್ತ ತಂದೆ ತಾಯಿಗೆ ಯಜ್ಞ ಮುದ್ದು, ಎತ್ತೋರಿಗೆ ಯಜ್ಞ ಮುದ್ದು ಅಂತ. ಈ ಭ್ರಷ್ಟಾಚಾರವನ್ನು ಎತ್ತೋರೇ ಕಾಂಗ್ರೆಸ್ನವರು. ಅವರ ಮುದ್ದು ಅದು ಮುದ್ದಾಡ್ತಾರೆ ಈಗಲೂ. ಅದನ್ನು ಸಂಹಾರ ಮಾಡಿಬಿಡ್ಬೇಕು ಅಂತ ನಾವು ಅಂತೀವಿ, ಅವ್ರು ಮಾಡಕ್ ಬಿಡ್ತಾರ? ಅವ್ರಿಗೆ ಮುದ್ದು ಅದು. ಅದಕ್ಕೆ ಮೊನ್ನೆನೂ ಹೇಳಿಲ್ವಾ, ಜಾರಕಿಹೊಳಿ ಅವರು ಹೇಳಿಲ್ವಾ, ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅದು ಮೊದಲು ಇತ್ತು, ಈಗಲೂ ಇದೆ, ಮುಂದೇನೂ ಇರ್ತದೆ. ಇದು ಕಾಂಗ್ರೆಸ್ ನೀತಿ, ನಮ್ಮದಾಗಲ್ಲ. ಈ ಥರ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಅವ್ರು ಹೇಳ್ದಂಗೆ ಹಿಂದೇನೂ ಇತ್ತು, ಈಗಲೂ ಇದೆ ಅಂದಮೇಲೆ ಮುಂದೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಮೇಲ್ ಹಂತದಿಂದ ನಮ್ಮ ಪ್ರಯತ್ನ ನಡೆದಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಭ್ರಷ್ಟಾಚಾರಕ್ಕೆ ಯಾವುದೇ ರೀತಿಯ ಮಾನ್ಯತೆ ಕೊಟ್ಟಿಲ್ಲ ಯಾರು. ಅದಕ್ಕೆ ಅವ್ರು ಹೇಳಿದ್ದು ನಾ ಕಾವುಂಗ ನಾ ಕಾನೆ ದೂಂಗ ಅಂತೇಳಿ ಮೋದಿಯವರು ಹೇಳಿದ್ದು ಅದೇ ಕಾರಣಕ್ಕೆ. ಪತ್ರ ಬರೆದು 5 ಸ್ಥಾನ ಕನಿಷ್ಠ ಕೊಡಿ ಸಂಸದಲ್ಲಿ. ಪರಿಷತ್ ಸದಸ್ಯರು ಕೂಡ ಪತ್ರ ಬರೆದಿರೋದು ಈಗ ಸೋರಿಕೆ ಆಗಿದೆ. ಅವರು ಕೂಡ 5 ಸ್ಥಾನ ಕೇಳ್ತಾರೆ. 30 ಜನ ಇದ್ದು ಒಬ್ಬರೇ ಆಗಿರೋದು 5 ಕೊಡಿ ಕನಿಷ್ಠ. ಇಲ್ಲಿ 15% ಎಲೆಕ್ಟೆಡ್ ಮೆಂಬರ್ಗಳಲ್ಲಿ 15% ಕೊಡಬೇಕು ಅಂತ ಕಾನೂನು ಇದೆ. ಈಗ ಬಹುಶಃ ನಮ್ಮ ವಾಜಪೇಯಿ ಅವರು ಬಂದ ಮೇಲೆ ಆ ಕಾನೂನನ್ನು ತಂದಿದ್ದು. ಅದು ಸೂಕ್ತ ಕೂಡ. ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ 100 ಮಂತ್ರಿಗಳು ಇರ್ತಿದ್ರು. ಇಲ್ಲೂ ಕೂಡ 70-80 ಮಂತ್ರಿಗಳು ಇದ್ದದ್ದನ್ನು ನಾವು ನೋಡಿದ್ವಿ ಹಿಂದೆ. SM ಕೃಷ್ಣ ಅವರು ಬಂದ ಕಾಲಕ್ಕೆ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಬಟ್ ಈ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾ? ಈಗಲೂ 149 ಕ್ಯಾಬಿನೆಟ್ ದರ್ಜೆಗಳಿವೆ ಕರ್ನಾಟಕದಲ್ಲಿ. ಅಲ್ಲಿ ಇರಬೇಕಾಗಿದ್ದು 34. 139 ಹೆಂಗ್ ಬಂತು? ಯಾರಿಗೆ ಬೇಕಾದರೂ ಹಣ ಇಲ್ಲ ಅಂತೀವಿ, ಖಜಾನೆ ಖಾಲಿಯಾಗಿದೆ ಅಂತೀವಿ, ನೋಡಿ ರಸ್ತೆಗಳಾಗಿಲ್ಲ ಅಂತ ನಾವು ಬಡ್ಕೊಳ್ತಾ ಇದ್ದೀವಿ. ಇಷ್ಟು ತೊಂದರೆಗಳಿದ್ರೂ ಕೂಡ ಲೂಟಿಗೇನು ಕಡಿಮೆ ಇಲ್ಲ. ಇಲ್ಲಿ
ಕೇಳೋರು ಕೇಳಬಹುದು, ಕಾನೂನಲ್ಲಿ ಅವಕಾಶ ಬಂದರೆ ಅದನ್ನು ಏನು ಬೇಕಾದ್ರೂ ಮಾಡ್ಬೋದು, ಅದೇನಾದರೂ ಮಾಡ್ಕೊಂಡ್ಲಿ ನನಗೆ ಇದು ಸಂಬಂಧ ಇಲ್ಲ. ಬಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಈಗ ಇಷ್ಟೊಂದು ತೊಂದರೆಯಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಕಡೆ ಎಲ್ಲ ಅನೇಕ ಕಚೇರಿಗಳಿಲ್ಲ, ವಾಹನಗಳಿಲ್ಲ, ಆದರೆ ಕ್ಯಾಬಿನೆಟ್ ದರ್ಜೆ ಅವರಿಗೆಲ್ಲ, ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆ. ಇದು ಒಂದು ಕಡೆ ಲೂಟಿ ಆದರೆ, ಎರಡನೇ ಲೂಟಿ ಏನು ಗೊತ್ತಾ, ಕಾನೂನಿನಲ್ಲಿ ಅವಕಾಶವೇ ಇಲ್ಲ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಂತೇಳಿ ಅಲ್ಲೂ ಕ್ಯಾಬಿನೆಟ್ ದರ್ಜೆ. ನಾನು ಲಾಸ್ಟ್ ಟೈಮು ಬೆಳಗಾವಿಯಲ್ಲಿ ಇದು ಅಧಿವೇಶನ ಪ್ರಾರಂಭ ಆಯಿತು, ನಾವೆಲ್ಲ ಹೋದ್ವಿ. ವಿರೋಧ ಪಕ್ಷದ ನಾಯಕರು ಅಥವಾ ಮಂತ್ರಿಗಳಿಗೆ ಸಹಜವಾಗಿ ದೊಡ್ಡ ರೂಮ್ ಕೊಡ್ತಾರೆ. ರೂಮ್ ಅಂದರೆ ಎಂಥದ್ದಂದ್ರೆ ಸ್ವೀಟ್ ಕೊಡ್ತಾರೆ. ನನಗೆ ಹೋಗಿ ನೋಡ್ತೀನಿ, ನನಗೊಂದು ಸಣ್ಣ ರೂಮ್ ಕೊಟ್ಟಿದ್ರು. ಎಕ್ಸಾಂಪಲ್ ಹೇಳೋದು, ನನಗೇನು ಸ್ವೀಟಲ್ಲೇ ಇರಬೇಕು, ನನಗೇನಿಲ್ಲ ಅದು. ಯಾಕೆ ಅಂತ ಕೇಳಿದೆ. ಸಾರ್ ಶಾರ್ಟೇಜ್ ಬಂದಿದೆ. ಹೌದಾ, ಸರಿ ಬಿಡಪ್ಪ ನೋಡೋಣ. ಯಾರೋ ಬಂದು ನನಗೆ ಹೇಳಿದ್ರು, ಸರ್ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರಿಗೆ ದೊಡ್ಡ ದೊಡ್ಡ ಶೂಟ್ಗಳು ಕೊಟ್ಟಿದ್ದಾರೆ ಸರ್ ಅಂದರು. ಚೆಕ್ ಮಾಡಿಸಿದ್ರೆ ಹೌದು ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಅಲ್ಲಿ ಅಧಿವೇಶನದಲ್ಲಿ ಕೆಲಸವೇ ಇಲ್ಲ, ಅವ್ರಿಗೆ ಯಾಕೆ ಕೊಟ್ಟರು? ಅಂದರೆ ಈ ಸರ್ಕಾರ ಯಾವ ರೀತಿ ಮಾಡ್ತಿದೆ, ವಿರೋಧ ಪಕ್ಷದವ್ರಿಗೂ ಗೌರವ ಇಲ್ಲ, ಯಾರಿಗೂ ಇಲ್ಲ. ಇವತ್ತಿಗೂ ನಮಗೆ ಸರ್ಕಾರದ ವಸತಿ ಕೊಡಬೇಕಾಗಿತ್ತಲ್ಲ, ಅಶೋಕ್ ಅವ್ರಿಗೂ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಒಂದು ಸಮಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಹಿಂಗೆ ಮಾಡಿದ್ದಿದ್ರೆ ಸುಮ್ಮನಿರ್ತಿದ್ರ? ಮೊದಲು ಖಾಲಿ ಮಾಡಿಸ್ಕೊಡಯ್ಯ ಅನ್ನೋರು. ಬಟ್ ನಾವು ಆ ದರ್ಪ ತೋರೋದಿಲ್ಲ, ನಾವು ಸೌಜನ್ಯದಿಂದ ವರ್ತಿಸ್ತೇವೆ. ಒಂದು ಆರೋಪ ಕಾಂಗ್ರೆಸ್ ಮಾಡೋದು, ಎಚ್ಆರ್ಎ ಕ್ಲೇಮ್ ಮಾಡೋದಕ್ಕೆ ಕ್ವಾರ್ಟರ್ಸ್ ಕೇಳಿಲ್ಲ ಅಂತ ಹೇಳ್ತಾರೆ. ಯಾ ಕಾಂಗ್ರೆಸ್ ನಮ್ಮದು ಲೆಟರ್ಗಳಿಲ್ವಾ ಅಲ್ಲಿ? ಎಚ್ಆರ್ಎ ಕ್ಲೇಮ್ ಮಾಡೋ ಉದ್ದೇಶಕ್ಕೋಸ್ಕರ ಅವ್ರು ಕ್ವಾರ್ಟರ್ಸ್ ತಗೊಂಡಿದ್ದಾರೆ. ನೋಡಿ, ಇಂಥ ಬಂಡ್ರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಇವಾಗ ಯಾಕೆ ಕೇಳಬೇಕಾಗಿತ್ತು ನಾನು ಇದರಲ್ಲಿ? ಒಂದು ಮೊದಲನೇ ಸಾರಿ ಹೇಳ್ತಿದ್ದೀನಾ? ಇದುವರೆಗೂ 10-20 ಸಾರಿ ಹೇಳಿದ್ದೀನಿ. ಅಶೋಕ್ ಅವರು ಹೇಳಿದ್ದಾರೆ, ನಮಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡದೇ ಇದ್ದಾಗ ಡಿ ಅದನ್ನು ಕೊಡಬೇಕಾಗತ್ತೆ. ಅವರು DA ಕೊಡಲೇಬೇಕು. ಅವರು ಅದನ್ನು ಪುಕ್ಕಟೇನ? ಹಾಗಾದ್ರೆ ನೀವು ಕೊಡಲಿಲ್ಲ ಅನ್ನೋದಕ್ಕೆ ಅದು ಕೊಡ್ತಾ ಇದ್ದೀರಿ. ಸರಿ, ದಲಿತ ಸಿಎಂ ಮಾತಾಡ್ತಾರಲ್ಲ, ಏನಂತ? ಯಾರದ್ದು ಮಾತಾಡಿದ್ದು? ಮಾತಾಡ್ತಾರಲ್ಲ ಕಾಂಗ್ರೆಸ್ನಲ್ಲಿ ಮಾತಾಡಿದ್ರ? ಅಷ್ಟು ಧೈರ್ಯ ಬಂದಿದೆ ಅವ್ರಿಗೆ? ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂದಿದೆ ಅವ್ರಿಗೆ? ಮಾಡಿದ್ರೆ ನಾವೇ ಮಾಡೋದು, ಕಾಂಗ್ರೆಸ್ ಅಲ್ಲೇ ಮಾಡೋದು. ದಲಿತ ಮುಖ್ಯಮಂತ್ರಿ ಅಂದ್ರೆ ಕಾಂಗ್ರೆಸ್ ಎಲ್ಲ ಸಾಧ್ಯ ಅಂತ ಅವ್ರು ಹೇಳೋದು. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರ್ಮುರಿ ತಿಂತಿದ್ರಂತ ಅವರು? ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಸೌಮ್ಯ? ದಲಿತರು 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 ಬರೀ ಭಾಷಣಕ್ಕ ದಲಿತರು? ಕಾಂಗ್ರೆಸ್ನಲ್ಲಿ 80 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಅನ್ಯಾಯ ಆಗಿದ್ರೆ, ವಂಚನೆ ಆಗಿದ್ರೆ, ಮೋಸ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ ಮಾತ್ರ. ಈ ರಾಜ್ಯದಲ್ಲಿ ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸಂಪೂರ್ಣ ಅವರನ್ನು ಹಾಳು ಮಾಡಿದೆ. ಯಾಕೆಂದರೆ ಬಡವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಅಂತ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಗರೀಬಿ ಹಠಾವೋ ಹೇಳೋದು ಮಾಡೋದು ಗರೀಬಿ ಹಾಗೇ ಇರಬೇಕು ಅನ್ನೋದು ಅವ್ರ ಉದ್ದೇಶ. ಯಾಕೆಂದರೆ ಬುದ್ಧಿವಂತನಾದರೆ, ವಿದ್ಯಾವಂತನಾದರೆ, ಹೊಟ್ಟೆ ತುಂಬಿದ್ರೆ ಅವನು ದೇಶದ ಬಗ್ಗೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಾನೆ. ಹೊಟ್ಟೆ ಸಿತ್ತಿದ್ರೆ ಬರೀ ಅವನು ಹೊಟ್ಟೆ ಪಾಡಿಗಾಗಿ ಮಾತ್ರ ಯೋಚನೆ ಮಾಡ್ತಾನೆ. ಇದನ್ನು ಭಾಳ ಚೆನ್ನಾಗಿ ಕಲ್ತ್ಕೊಂಡಿದೆ ಕಾಂಗ್ರೆಸ್. ಅದಕ್ಕೆ ವಂಚನೆ ಮಾಡಿ ಇವತ್ತು ಬಡವರನ್ನು ತನ್ನ ವೋಟ್ ಬ್ಯಾಂಕ್ಗಳಲ್ಲಂಗೆ ಮಾಡ್ಕೊಂಡಿರೋದು. ಆದ್ದರಿಂದ ದಲಿತರು ಅವ್ರಿಗೆ ಧೈರ್ಯ ಇದ್ದರೆ ಗಟ್ಟಿಯಾಗಿ ಕೇಳಲಿ. ಯಾಕ್ರಿ ಎಲ್ರಿಗೂ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಕಲ್ಲ.
ಇವತ್ತಿಗೂ ನೋಡ್ತಾ ಇದ್ದೀನಿ ನಾನು ಪತ್ರಿಕೆಯಲ್ಲಿ ಏನಂತ ಕೇಳ್ತಾವ್ರೆ, ಯಾರು ರಾಜಣ್ಣ ಅವ್ರು ಹೇಳ್ತಾರೆ ಪರಮೇಶ್ವರ್ ಕೊಡ್ರಿ ಅಂತ. ಪತ್ರಕರ್ತರು ಪರಮೇಶ್ವರನ್ ಕೇಳ್ತಾರೆ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಇದು ಕೇಳೋದಾ? ನಾನು ಹೇಳಿದ್ದೀನಿ, ನಾವು ಭಾಳ ಕೇಳ್ತೀವಿ, ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇಂಥವು. ನಾವು ಇದನ್ನೇನು ಗೊತ್ತಾಗಬಾರ್ದು ನೀವೆಲ್ಲ. ಬೋನ್ಲೆಸ್ ಅಂತಂದರೆ ಚಿಕನ್ನು, ಸೀಡ್ಲೆಸ್ ಅಂದರೆ ದ್ರಾಕ್ಷಿ, ಶುಗರ್ಲೆಸ್ ಅಂತಂದರೆ ಕಾಫಿ ಟೀ. ಇಷ್ಟಕ್ಕೇ ಸೀಮಿತಗೊಳಿಸ್ಬೇಕು, ಇನ್ನೇನೋ ಇದು ಮಾಡಬಾರ್ದು. ಬಟ್ ದಲಿತ ನಾಯಕರು ಕಾಂಗ್ರೆಸ್ಸಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳೋಕ್ಕೆ. ಯಾಕೆಂತಂದರೆ ಆ ಇರೋ ಅಧಿಕಾರನೂ ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸೋಲಿಸ್ಬಿಟ್ರು, ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದರೂ ಕೊಡ್ರಿ ಅಂತ ಕೊಟ್ರ. ಕಣ್ಣಲ್ಲಿ ನೀರು ಹಾಕ್ಕೊಂಡ್ರೂ ಕೊಡಲಿಲ್ಲ. ಕೊನೆಗೆ ಸೋತು ಸುಣ್ಣ ಆದಮೇಲೆ ಇನ್ಯಾರು ಆಗ ಇದಿರಲಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಅವ್ರನ್ನ DCM ಮಾಡಿದರೆ ಹೊರತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮಾಡಲಿಲ್ಲ. ನಮ್ಮಲ್ಲಿ ನೋಡಿ, ನಾವು 60-70 ವರ್ಷ ಆಳಿಲ್ಲ ಈ ಕರ್ನಾಟಕನ, ಒಂದು 8-9 ವರ್ಷ. ಆ 8-9 ವರ್ಷದಲ್ಲಿ ಎರಡನೇ ಅವಧಿಗೆ ನಾವು ಬಂದ ತಕ್ಷಣನೇ ಕಾರಜೋಳ ಅವ್ರನ್ನ ಯಾರೂ ಕೇಳಲಿಲ್ಲ, ಹೋರಾಟ ಮಾಡಲಿಲ್ಲ. ನಾವು ಮಾಡಿಲ್ವಾ? ಬದ್ಧತೆ ಎಲ್ಲಿರುತ್ತೆ ಅಂತಂದರೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ಅದಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು BJP, ಕಾಂಗ್ರೆಸ್ ಅಲ್ಲ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.